ಶಿಡ್ಲಘಟ್ಟ ನಗರದ ಸರ್ಕಾರಿ ರೇಷ್ಮೆ ಬಿತ್ತನೆ ಕೋರಿ ಆವರಣದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದ ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕ ಅಕ್ಮಲ್ ಪಾಷಾ ಅವರು, ಸಾಮಾನ್ಯವಾಗಿ ರೇಷ್ಮೆಗೆ ಊಜಿ ಮತ್ತು ಸುಣ್ಣ ಕಟ್ಟುರೋಗ ಬಾಧಿಸುತ್ತದೆ. ಬೆಳೆಗಾರರು ಸೋಂಕು ನಿಯಂತ್ರಿಸಲು ಹಿರಿಯ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳ ಸಲಹೆ ಸೂಚನೆ ಪಾಲಿಸಿ ಉತ್ಕೃಷ್ಟ ಬೆಳೆ ತೆಗೆಯಬೇಕೆಂದು ಮನವಿ ಮಾಡಿದರು. ರೇಷ್ಮೆ ಕೃಷಿ ಪದ್ಧತಿಯಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು. ಸಂಶೋಧನಾ ಕೇಂದ್ರಗಳ ಮೂಲಕ ಪರಿಚಯಿಸುವ ಹೊಸ ತಳಿಗಳ ಮಾಹಿತಿ ಪಡೆದು ವಿಜ್ಞಾನಿಗಳ ಸಲಹೆ ಸೂಚನೆ ಮತ್ತು ಹವಾಗುಣಕ್ಕೆ ಅನುಗುಣವಾಗಿ ಬೆಳೆಯ ಪೋಷಣೆ ಮಾಡಬೇಕೆಂದು ಸಲಹೆ ನೀಡಿದರು. ಇದೇ ವೇಳೆ ವಿಜ್ಞಾನಿಗಳು ರೇಷ್ಮೆಗೆ ಬಾಧಿಸುವ ಊಜಿ ಮತ್ತು ಸುಣ್ಣ ಕಟ್ಟುರೋಗ ಹರಡುವ ವಿಧಾನ ಮತ್ತು ಅದನ್ನು ತಡೆಯಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ಒದಗಿಸಿದರು. ಅದು ನಾನು ಕೂಡ ಶಿಲ್ಘಟ್ಟ ಮಾರ್ಕೆಟ್ ಅಲ್ಲಿ ಇದ್ದ ಹೊರಗಡೆ ಬಂದಿರೋನು. ನಾನು 4 ವರ್ಷ ಶಿಲ್ಘಟ್ಟ ಮಾರ್ಕೆಟ್ ಅಂತ ನಮಗೆಲ್ಲ ಗೊತ್ತೇ ಇದೆ, ನಾವೆಲ್ಲ ತಿಳ್ಕೊಳ್ತಿದ್ವಿ. ನನಗೆ ಆ ಸಮಯದಲ್ಲಿ ನಾನೊಂದು ನಮ್ಮ ಉಪನಿರ್ದೇಶಕರು ನಾವೆಲ್ಲ ಒಂದು ತಂಡ ಸೇರ್ಕೊಂಡು ಒಂದು ಎಲ್ಲ ಒಂದು ಸಭೆ ಮಾಡಿದ್ವಿ. ಅವ್ರ ಬೇಡಿಕೆ ಏನಂದ್ರೆ, ನಾವು ಯಾವ ಬೇಡಿಕೆ ಸರ್, ನನಗೆ ದಿನ 800 1000 kg ಕೊಡ್ಬೇಕು. ಒಂದು ಯಾವ್ಯಾವ್ಗೆ 2 ಶಿಫ್ಟ್ ನಾನು ರನ್ ಮಾಡ್ಬೇಕು, 800 1000 kg ಕೊಡ್ಬೇಕು. 1 ಶಿಫ್ಟ್ ರನ್ ಮಾಡಿದ್ರೆ 500 kg ಕೊಡ್ಬೇಕು. ನಾನು 1 ಶಿಫ್ಟ್ ರನ್ ಮಾಡಿದ್ರೆ ವರ್ಕೌಟ್ ಆಗೋದು. ನಾನು ಹಾಕೋ ಕಾಸ್ಟಿಗೆ 2 ಶಿಫ್ಟ್ ರನ್ ಮಾಡಬೇಕು. 800 1000 kg ಕೊಡ್ಬೇಕು. ಸ್ವಲ್ಪ ಹೆಚ್ಚುಕೊಂಡು 1 ಕ್ವಾಲಿಟಿ ಕೊಡೋದು ಬೇಕು. ನಿಮ್ಮ ಶಿಲ್ಘಟ್ಟ ಮಾರ್ಕೆಟ್ ಅಲ್ಲಿ 8-10 ಲಾಟ್ ಬಿಟ್ಟರೆ ಹೆಚ್ಚು ಬರೋದು ತುಂಬಾ ಅಪರೂಪ. 8-10 ಲಾಟ್ 8-10 ಕ್ವಾಲಿಟಿ ಇರ್ತದೆ. ನಾವು 4 ಜನ ಯಾವ ಮಾಡ್ತೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಕುಲಕರ್ಣಿ, ವೆಂಕಟರಮಣಪ್ಪ, ಮೂರ್ತಿ, SAO ತಿಮ್ಮಪ್ಪ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.